ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ತರಗತಿಯಲ್ಲಿ ಅಂದರೆ ನಿನ್ನೆ ನಾವು ಏನು ಮಾಡಿದ್ದೀವಪ್ಪ ಅಂದರೆ EVS ಅಂದರೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಭಾಳ ಜನರ ರಿಕ್ವೆಸ್ಟ್ ಮೇರೆಗೆ ಏನು ಮಾಡಿದ್ದೀವಪ್ಪ ಅಂದರೆ ಕ್ವಶನ್ ಪೇಪರ್, ಹಿಂದಿನ ವರ್ಷದ ಕ್ವಶನ್ ಪೇಪರ್ಗಳನ್ನ ಡಿಸ್ಕಷನ್ ಮಾಡ್ತಾ ಬರ್ತಾಯಿದ್ವಿ. ಅದರಲ್ಲೂ ಕೂಡ 2024ರ ಕ್ವಶನ್ ಪೇಪರನ್ನು ನಾವು ಡಿಸ್ಕಷನ್ ಮಾಡಿದ್ದೀವಿ. ಇಂದಿನ ತರಗತಿಯಲ್ಲಿ ನಾವೇನು ಮಾಡೋಣ, 2023ರ ಕ್ವಶನ್ ಪೇಪರನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇದು ಪೇಪರ್ 1ಗೆ ಸಂಬಂಧಪಟ್ಟಂಥ ಪರಿಸರ ಅಧ್ಯಯನ ಇದು ಕ್ವಶನ್ ಪೇಪರ್ ಆಗಿರುತ್ತೆ. 2023ರಲ್ಲಿ ನಡೆದಂಥ ಪ್ರಶ್ನೆ ಪತ್ರಿಕೆ. ಓಕೆನಾ. 5ನೇ ತರಗತಿಯ ವಿದ್ಯಾರ್ಥಿಯು ಕುಟುಂಬಕ್ಕೆ ಸಂಬಂಧಿಸಿದ ಯೋಜನೆಯನ್ನು ಮಾಡುತ್ತಿದ್ದಾನೆ. ಎಷ್ಟನೇ ತರಗತಿಯ ವಿದ್ಯಾರ್ಥಿ? 5ನೇ ತರಗತಿಯ ವಿದ್ಯಾರ್ಥಿ. ಅವ ಏನು ಮಾಡ್ತಾ ಇದ್ದಾನಂತ, ಕುಟುಂಬಕ್ಕೆ ಸಂಬಂಧಿಸಿದಂಥ ಒಂದು ಪ್ರಾಜೆಕ್ಟನ್ನು ಮಾಡತ್ತಾನೆ. ಆತ ಈ ಕೆಳಗಿನ ಚಿಹ್ನೆಯನ್ನು ಬಳಸಿದ್ದಾನೆ. ನೋಡಿ, ಅವ ಏನು ಮಾಡಿದಾನೆ, ಈ ಕೆಳಗಿನ ಚಿಹ್ನೆಯನ್ನು ಬಳಸಿದ್ದಾನೆ, ಈ ಚಿಹ್ನೆ. ಹಾಗಾದರೆ ಈ ಚಿಹ್ನೆ ಏನನ್ನು ಪ್ರತಿನಿಧಿಸ್ತೈತಿ ಅಂತೇಳಿ ಪ್ರಶ್ನೆ ಇದೆ. ಒಂದು ಚೌಕ ಕೊಟ್ಟಿದ್ದಾನೆ ಈ ರೀತಿಯಾಗಿ ಆಯತ ಟೈಪು. ನೆಕ್ಸ್ಟ್ ಈ ರೀತಿ ಕೊಟ್ಟು ತೆಳಗೆ ಏನು ಕೊಟ್ಟಿದ್ದಾನೆ, ಒಂದು ರೌಂಡ್ ಕೊಟ್ಟಿದ್ದಾನೆ. ಅಂದರೆ ಇಲ್ಲಿ ಗಂಡು, ಇಲ್ಲಿ ಹೆಣ್ಣು, ಇದು ಹೆಣ್ಣು, ಇದು ಗಂಡು. ಹೌದಾ. ಈಗ ನೋಡಿ, ಟೋಟಲಿಯಾಗಿ ಈ ಮೇಲ್ಭಾಗದಲ್ಲಿ ಕೊಟ್ಟಿರ್ತಾರಲ್ಲ, ಇದು ಏನಾಗಿರುತ್ತಪ್ಪ ಅಂದರೆ ಇದು ಏನಾಗುತ್ತೆ, ತಂದೆಯನ್ನು ಸೂಚಿಸುತ್ತೆ, ಒಂದು ಪೋಷಕರನ್ನು ಸೂಚಿಸುತ್ತೆ. ಹಾಗಾದರೆ ಗಂಡು ಇದ್ದಾಗ ಇದು ಏನಾಗುತ್ತೆ, ತಂದೆ ಆಗುತ್ತೆ. ಏನಾಗುತ್ತೆ, ತಂದೆ. ಇದು ಕೆಳಗೆ ಬಂದಿರೋದು ಇದು ಏನಪ್ಪ ಅಂದರೆ ಇದು ಮಗಳನ್ನು ಸೂಚಿಸುತ್ತೆ. ಅಂದರೆ ಹೆಣ್ಣು ಐತಲ್ಲ, ಇದು ಮಗಳನ್ನು ಸೂಚಿಸುತ್ತೆ. ಇದು ಏನಾಗ್ತೈತಪ್ಪ ಅಂದರೆ ತಂದೆ ಮತ್ತು ಮಗಳ ನಡುವಿನ ಸಂಬಂಧವನ್ನು ಪ್ರತಿನಿಧಿಸುವಂಥ ಚಿತ್ರವಾಗೈತಿ. ನೋಡಿ, ಈ ರೀತಿಯಾಗಿ ಇಲ್ಲಿ ರೌಂಡ್ ಇತ್ತಪ್ಪ ಅಂದರೆ ಇದು ತಾಯಿ, ಇದು ತಂದೆ, ಇದು ಮಗಳು. ಓಕೆನಾ. ನೆಕ್ಸ್ಟ್, ಭಾರತದ ಅತಿ ವಿಸ್ತಾರವಾದ ಉಪ್ಪು ನೀರಿನ ಸರೋವರ. ಭಾರತದ ಅತಿ ವಿಸ್ತಾರವಾದಂಥ ಉಪ್ಪು ನೀರಿನ ಸರೋವರ ಯಾವುದಪ್ಪ ಅಂದರೆ ಸಾಂಬಾರ್ ಸರೋವರ. ಸಾಂಬಾರ್ ಸರೋವರ ಇದು ಭಾರತದ ಅತಿ ವಿಸ್ತಾರವಾದ ಉಪ್ಪು ನೀರಿನ ಸರೋವರ. ಹಾಗಾದರೆ ಈ ಸಾಂಬಾರ್ ಸರೋವರ ಎಲ್ಲಿ ಕಂಡುಬರ್ತೈತಪ್ಪ ಅಂದರೆ ರಾಜಸ್ಥಾನಲ್ಲಿ ಕಂಡುಬರ್ತೈತಿ. ಎಲ್ಲಿ ಕಂಡುಬರ್ತೈತಿ? ರಾಜಸ್ಥಾನ್ ರಾಜ್ಯದಲ್ಲಿ ಕಂಡುಬರ್ತೈತಿ. ನಮ್ಮ ಸೌರವ್ಯೂಹದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸುವ ಗ್ರಹ. ನೋಡಿ, 2024ರಲ್ಲಿ ಪ್ರಶ್ನೆಯಲ್ಲೂ ಕೂಡ ಆಗಿತ್ತು. ಏನಪ್ಪ ಅಂದರೆ ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸುವ ಗ್ರಹಗಳು ಯಾವುವು ಅಂತ ಕೇಳಿದ್ರು. ಇಲ್ಲಿ ಕೂಡ ಪ್ರಶ್ನೆ ಆಗಿದೆ 2023ರಲ್ಲೂ ಕೂಡ. ಅಂದರೆ ರಿಪೀಟ್ ಆಗುವಂಥ ಸಾಧ್ಯತೆ ಇರುತ್ತೆ ಅನ್ನೋದು ಇಲ್ಲಿ ಗೊತ್ತಾಯ್ತು ನಿಮಗೆ. ಇಲ್ಲಿ ನೋಡಿ, ಇದಕ್ಕೆ ಸರಿಯಾದ ಉತ್ತರ ಶುಕ್ರ ಗ್ರಹ. ಶುಕ್ರ ಗ್ರಹ ಇದು ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸುವಂಥ ಗ್ರಹ. ಉಳಿದಂಥ ಮಂಗಳ, ಗುರು ಮತ್ತು ಶನಿ ಇವು ಪಶ್ಚಿಮದಿಂದ ಪೂರ್ವಕ್ಕೆ ಭ್ರಮಿಸುವಂಥ ಗ್ರಹಗಳು. ಹಾಗಾದರೆ ಇನ್ನೊಂದು ಗ್ರಹ ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸುತ್ತೆ. ಯಾವ ಗ್ರಹಪ್ಪ ಅಂದರೆ ಅದು ಯುರೇನಸ್ ಗ್ರಹ. ಯಾವ ಗ್ರಹ? ಯುರೇನಸ್ ಮತ್ತು ಶುಕ್ರ ಗ್ರಹಗಳು ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸುವಂಥ ಗ್ರಹಗಳು. ನೆಕ್ಸ್ಟ್, ಆವೇಶಪೂರಿತ ವಸ್ತುವು ಪ್ರಯೋಗಿಸುವ ಬಲ. ಆವೇಶಪೂರಿತವಾದಂಥ ವಸ್ತು ಯಾವ ಬಲವನ್ನು ಪ್ರಯೋಗಿಸ್ತೈತಪ್ಪ ಅಂದರೆ ಸ್ಥಾಯಿ ವಿದ್ಯುತ್ ಬಲವನ್ನು ಪ್ರಯೋಗಿಸ್ತೈತಿ. ಯಾವ ಬಲ? ಸ್ಥಾಯಿ ವಿದ್ಯುತ್ ಬಲ. ವಿದ್ಯುತ್ ಕೋಶದ ಎರಡು ತುದಿಗಳನ್ನು ಸ್ವಿಚ್ ಮತ್ತು ಬಲ್ಬ್ಗಳಂಥ ಸಾಧನಗಳ ಮೂಲಕ ಜೋಡಿಸದೆ ನೇರವಾಗಿ ಸಂಪರ್ಕಿಸಬಾರದು. ಏಕೆಂದರೆ ನೋಡಿ, ವಿದ್ಯುತ್ ಕೋಶದ ಎರಡು ತುದಿಗಳನ್ನು ಸ್ವಿಚ್ ಮತ್ತು ಬಲ್ಬ್ ಸಾಧನಗಳ ಮೂಲಕ ಜೋಡಿಸದೆ ನೇರವಾಗಿ ಸಂಪರ್ಕಿಸಬಾರದು ಅಂತೇಳಿ ಪ್ರಶ್ನೆ ಇದೆ. ಇದನ್ನು ಯಾಕೆ ಈ ರೀತಿ ಮಾಡಬಾರ್ದು ಅಂತೇಳಿ ಪ್ರಶ್ನೆ ಇದೆ. ಅದು ರುಸ್ಸಮಂಡಲವನ್ನು ಉಂಟು ಮಾಡಬಹುದು. ಎರಡನೇ ಆಪ್ಷನ್ ಏನಿದೆ, ಮಿತಿ ಮೀರಿದ ಬಿಸಿಯಾಗುವಿಕೆ ಕಾರಣವಾಗಬಹುದು. ಮೂರನೇ ಆಪ್ಷನ್ನು ರಾಸಾಯನಿಕಗಳು ಕ್ಷಿಪ್ರವಾಗಿ ಬರಿದಾಗಬಹುದು. ನಾಲ್ಕನೇ ಆಪ್ಷನ್ನು ತಂತಿಯನ್ನು ಕ್ಷಿಪ್ರವಾಗಿ ದಹಿಸಬಹುದು. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ರಾಸಾಯನಿಕಗಳು ಕ್ಷಿಪ್ರವಾಗಿ ಬರಿದಾಗಬಹುದು. ಯಾಕೆ ಜೋಡಿಸ್ಬೋದಪ್ಪ ಅಂದರೆ ರಾಸಾಯನಿಕಗಳು ಕ್ಷಿಪ್ರವಾಗಿ ಅಂದರೆ ಬೇಗನೆ ಬರಿದಾಗಬಹುದು, ಎಲ್ಲ ಖಾಲಿಯಾಗಿ ಹೋಗ್ಬೋದು. ಓಕೆನಾ. ನೆಕ್ಸ್ಟ್, ಪಾಪೆಯ ಗಾತ್ರವನ್ನು ನಿಯಂತ್ರಿಸುವ ರಚನೆ. ಪಾಪೆಯ ಗಾತ್ರವನ್ನು ನಿಯಂತ್ರಿಸುವಂಥ ರಚನೆ ಯಾವುದಪ್ಪ ಅಂದರೆ ವರ್ಣಪಟಲ. ಯಾವುದು? ವರ್ಣಪಟಲವು ಪಾಪೆಯ ಗಾತ್ರವನ್ನು ನಿಯಂತ್ರಿಸುವ ಒಂದು ರಚನೆ ಆಗೈತಿ. ನೆಕ್ಸ್ಟ್, ಪಕ್ಷಿಯೊಂದರ ವೇಗ 180 km/h ಇದೆ. ಇದನ್ನು ಮೀಟರ್ ಪರ್ ಸೆಕೆಂಡ್ಗಳಲ್ಲಿ ವ್ಯಕ್ತಪಡಿಸಿದಾಗ ಅದರ ಮೌಲ್ಯ. ನೋಡಿ, ಪಕ್ಷಿಯ ಗಾತ್ರ ವೇಗ ಎಷ್ಟಿದೆ? 180 km/h ಇದೆ. km/h. ಇದನ್ನು ನಾವು ಮೀಟರ್ ಪರ್ ಸೆಕೆಂಡ್ ಮಾಡಬೇಕಪ್ಪ ಅಂದರೆ ಏನು ಮಾಡಬೇಕಪ್ಪ ಅಂದರೆ ಈ km/h ಇದೆಯಲ್ಲ 180, ಇದನ್ನು ಏನು ಮಾಡಬೇಕು, ಇಂಟು 5/18 ಮಾಡಬೇಕು. ಏನು ಮಾಡಬೇಕು? ಇಂಟು 5/18. ನೋಡಿ, ಕಿಲೋಮೀಟ್ರಿಂದ ಮೀಟರ್ ಪರ್ ಸೆಕೆಂಡ್ ಮಾಡಬೇಕಂದ್ರೆ 5/18 ಇಂಟು ಮಾಡಬೇಕು. ಅದನ್ನೇ ಮೀಟರ್ದಿಂದ ಇದನ್ನು ಕಿಲೋಮೀಟರ್ ಪರ್ ಸೆಕೆಂಡ್ ಮಾಡಬೇಕಪ್ಪ ಅಂದರೆ 18/5 ಮಲ್ಟಿಪ್ಲೈ ಮಾಡಬೇಕು. ಕೊಟ್ಟಿರುವಂಥ ಇದಕ್ಕೆ ಏನು ಕೊಟ್ಟಿರ್ತಾರಲ್ಲ ಅದಕ್ಕೆ 18/5 ಅಂದರೆ
ಮೀಟರ್ನಲ್ಲಿ ಕೊಟ್ಟಿದ್ರಪ್ಪ ಅಂದರೆ ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದನ್ನು ಕಿಲೋಮೀಟರ್ ಪರ್ ಸೆಕೆಂಡ್ ಮಾಡಬೇಕಪ್ಪ ಅಂದರೆ ಕಿಲೋಮೀಟರ್ ಪರ್ ಅವರ್ ಮಾಡಬೇಕಪ್ಪ ಅಂದರೆ 18/5 ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅದೇ ನಾವು 5/18 ಯಾವಾಗ ಮಾಡಬೇಕಪ್ಪ ಅಂದರೆ ಕಿಲೋಮೀಟರ್ ಪರ್ ಅವರ್ ಕೊಟ್ಟಂತನ್ನು ಮೀಟರ್ ಪರ್ ಸೆಕೆಂಡ್ ಮಾಡಬೇಕಂದ್ರೆ 5/18 ಮಾಡಬೇಕು. ಹೌದಾ? ಇಲ್ಲಿ ಇದನ್ನು ಡಿವೈಡ್ ಮಾಡಿದ್ವಪ್ಪ ಅಂದರೆ 18 1 18 10 10 × 5 50 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಹೌದಾ? ಹಾಗಾದರೆ ಸರಿಯಾದ ಉತ್ತರ ಯಾವುದಾಗುತ್ತೆ ಇಲ್ಲಿ? 4ನೇ ಆಪ್ಷನ್ನು 50 ಮೀಟರ್ ಪರ್ ಸೆಕೆಂಡ್. ನೀವು ಇಲ್ಲಿ ನೆನಪಿಟ್ಕೋಬೇಕಿರೋದು ಏನಪ್ಪ ಅಂದರೆ ಕಿಲೋಮೀಟರ್ ಪರ್ ಅವರ್ ಇದ್ದಿದ್ದನ್ನು ಮೀಟರ್ ಪರ್ ಸೆಕೆಂಡ್ ಮಾಡಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ ನೀವು ಇಲ್ಲಿ 5/18 ಮಲ್ಟಿಪ್ಲೈ ಮಾಡಬೇಕು ಕೊಟ್ಟಿರೋದಕ್ಕೆ. ನೆಕ್ಸ್ಟ್ ನೀವು ಅದನ್ನು ಉಲ್ಟಾ ಮಾಡಬೇಕಂದ್ರೆ ಮೀಟರ್ ಪರ್ ಸೆಕೆಂಡ್ ಇದ್ದಿದ್ದನ್ನು ಕಿಲೋಮೀಟರ್ ಪರ್ ಅವರ್ ಮಾಡಬೇಕಪ್ಪ ಅಂದರೆ ಅಲ್ಲಿ 18/5 ಮಲ್ಟಿಪ್ಲೈ ಮಾಡಬೇಕು, 18/5. ಓಕೆನಾ? ನೆಕ್ಸ್ಟ್, ನೀರಿನಲ್ಲಿರುವ ಆಕ್ಸಿಜನ್ ಮತ್ತು ಹೈಡ್ರೋಜನ್ಗಳ ಅನುಪಾತ. ನೀರಿನಲ್ಲಿರುವ ಆಕ್ಸಿಜನ್ ಮತ್ತು ಹೈಡ್ರೋಜನ್ಗಳ ಅನುಪಾತಕ್ಕೆ ಇದ್ದಾರೆ ನೋಡಿ. ನೀರಿನ ಅಣುಸೂತ್ರ ಏನಪ್ಪ ಅಂದರೆ H2O. ನೀರಿನ ಅಣುಸೂತ್ರ H2O. ಹೈಡ್ರೋಜನ್ನ ಎಷ್ಟು ಪರಮಾಣುಗಳದಾವು? 2 ಪರಮಾಣುಗಳದಾವು. ಎಷ್ಟು ಹೈಡ್ರೋಜನ್ನ 2 ಪರಮಾಣು, ಆಕ್ಸಿಜನ್ನ 1 ಪರಮಾಣು ಐತಿ. 2:1 ಆಗಬೇಕು. ಆದರೆ ಇಲ್ಲಿ ನೀವು ನೋಡಬೇಕು, ಅಲ್ಲಿ ಕ್ವಶನ್ ಏನು ಕೊಟ್ಟಿದ್ದಾನೆ ಅದನ್ನ ನೋಡ್ಬೇಕು ನೀವು. ಮೊದಲು ಏನು ಕೊಟ್ಟಾನ? ಇಲ್ಲಿ ಆಕ್ಸಿಜನ್ ಕೊಟ್ಟಾನ. ಹಾಗಾದ್ರೆ ನಾವು ನೋಡಬೇಕಾಗಿರೋದು ಇಲ್ಲಿ ಆಕ್ಸಿಜನ್ನ ಪರಮಾಣು. ಮೊದಲು ಹೈಡ್ರೋಜನ್ ಕೊಟ್ಟಿದ್ರೆ 2:1 ಆಗ್ತಿತ್ತು. ಮೊದಲು ಹೈಡ್ರೋಜನ್ ಕೊಟ್ಟು ಆಮೇಲೆ ಆಕ್ಸಿಜನ್ ಕೊಟ್ಟಿದ್ರೆ 2:1 ಆಗ್ತಿತ್ತು. ಆದರೆ ಮೊದಲು ಇಲ್ಲಿ ಏನು ಕೊಟ್ಟಾನ? ಆಕ್ಸಿಜನ್ ಕೊಟ್ಟಾನ. ಹಾಗಾದರೆ ನೀರಿನಲ್ಲಿ ಹೈಡ್ರೋಜನ್ ಈ ಆಕ್ಸಿಜನ್ ಅಣುಗಳು ಎಷ್ಟದವು? 1 ಐತಿ. ಎಷ್ಟು ಅನುಪಾತ ಐತಿ? 1 ಐತಿ. ಹಾಗಾದರೆ ಹೈಡ್ರೋಜನ್ ಸೆಕೆಂಡ್ ಕೊಟ್ಟಾನ. ನೆಕ್ಸ್ಟ್ ಏನು ಕೊಟ್ಟಾನ? ಹೈಡ್ರೋಜನ್ ಕೊಟ್ಟಾನ. ಹೈಡ್ರೋಜನ್ ಎಷ್ಟು ಅನುಪಾತ ಐತಿ? 2 ಹಾಗಾದರೆ ಏನಾದೈತಿ? 1:2. ಅಂದರೆ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ, 1:2. ನೀವು ಈ ಆಪ್ಷನ್ನ ಚೂಸ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಏನು ಕೊಟ್ಟಿದ್ದಾನೋ ಅದ್ರ ಮೇಲೆ ಹೋಗಬೇಕಾಗುತ್ತೆ. ಹೌದಾ? ಫಸ್ಟ್ ಹೈಡ್ರೋಜನ್ ಕೊಟ್ಟು ಆಮೇಲೆ ಆಕ್ಸಿಜನ್ ಕೊಟ್ಟಿದ್ದರೆ 2:1 ಆಗುತ್ತೆ. ಫಸ್ಟ್ ಆಕ್ಸಿಜನ್ ಕೊಟ್ಟು ಆಮೇಲೆ ಹೈಡ್ರೋಜನ್ ಕೊಟ್ಟರೆ 1:2. ಓಕೆನಾ? ನೆಕ್ಸ್ಟ್, ವಿನೆಗಾರ್ನ ರಾಸಾಯನಿಕ ಹೆಸರು. ವಿನೆಗಾರ್ನ ರಾಸಾಯನಿಕ ಹೆಸರು ಏನಪ್ಪ ಅಂದರೆ ಅಸಿಟಿಕ್ ಆಮ್ಲ. ಅಸಿಟಿಕ್ ಆಮ್ಲ ಅನ್ನೋದಿದು ವಿನೆಗಾರ್ನ ರಾಸಾಯನಿಕ ಹೆಸರು. ನೆಕ್ಸ್ಟ್ 130ನೇ ಪ್ರಶ್ನೆ ನೋಡಿ. ಕಲ್ಲು ಹೂಗಳಿಂದ ಪಡೆಯಲಾಗುವ ನೈಸರ್ಗಿಕ ಸೂಚಕ. ಕಲ್ಲು ಹೂಗಳಿಂದ ಪಡೆಯಲಾಗುವಂಥ ನೈಸರ್ಗಿಕ ಸೂಚಕ ಯಾವುದಪ್ಪ ಅಂದರೆ ಲಿಟ್ಮಸ್. ಯಾವುದು? ಲಿಟ್ಮಸ್ ಕಾಗದವನ್ನು ಪಡಿತೀವಿ. ಓಕೆನಾ? ನೋಡಿ, ಇವು ಏನು ಆಲ್ಮೋಸ್ಟ್ ಕ್ವಶನ್ಸ್ ಅದಾವಲ್ಲ, ಈಗ ಏನು ನಾನು 2023 ಕ್ವಶನ್ ಪೇಪರ್ನಲ್ಲಿ ಏನು ಹೇಳ್ತಾ ಇದ್ದೀನಲ್ಲ, ಎಲ್ಲ ಕ್ವಶನ್ಸ್ಗಳು ನಾನೇನು ಕ್ಲಾಸ್ ಮಾಡಿದ್ದೀನಲ್ಲ, ಸೈನ್ಸ್ ಕ್ಲಾಸ್ 6 to 10th ಸೈನ್ಸ್ ಕ್ಲಾಸ್ ಚಾಪ್ಟರ್ ವೈಸ್ ಮಾಡಿದ್ದೀನಿ. ಅದ್ರ ಜೊತೆಗೆ ಕ್ವಶನ್ ವೈಸ್ ಕೂಡ ನಾನು ಮಾಡಿದ್ದೀನಿ. ಅದು ನೀವು ಹೋಗಿ ನನ್ನ ಪ್ಲೇಲಿಸ್ಟ್ನಲ್ಲಿ ಹೋಗಿ TT GPST HSTR ಗೌರ್ಮೆಂಟ್ ಬುಕ್ ಸೈನ್ಸ್ ಕ್ಲಾಸ್ ಅಂತಿದೆ, ಅಲ್ಲಿ ಹೋಗಿ ನೋಡ್ಕೋಬೋದು. ಎಲ್ಲ ಕ್ವಶನ್ಸ್ಗಳು ಅದಾವೆ. ಹೌದಾ? ನಾನು ಎಲ್ಲವನ್ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಲ್ಲಿ. ಅಂದರೆ ಗೌರ್ಮೆಂಟ್ ಬುಕ್ಸ್ನಲ್ಲಿರುವಂಥ ಕ್ವಶನ್ಸ್ಗಳೇ ಅದಾವೆ ಇಲ್ಲಿ. ಓಕೆನಾ? ಅಲ್ಲಿ ಕ್ಲಾಸ್ನಲ್ಲಿ ಏನು ಹೇಳ್ಕೊಟ್ಟಿನಲ್ಲ ಅಲ್ಲಿ ಅವ ಈ 2023 ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಾವೆ. ಹಾಗಾದರೆ ನಿಮಗೆ ಅದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನೀವು ತಿಳ್ಕೊಬೇಕು. ಪರಿಸರ ಅಧ್ಯಯನಕ್ಕೂ ಕೂಡ ವಿಜ್ಞಾನಕ್ಕೆ ಸಂಬಂಧ ರಿಲೇಟೆಡ್ ಇರ್ತೈತಲ್ಲ, ಅದರೆಲ್ಲ ಬಂದಿರುವಂಥ ಎಲ್ಲ ಆಲ್ಮೋಸ್ಟ್ ಕ್ವಶನ್ಸ್ಗಳು ಬಂದಾವೆ ಇಲ್ಲಿ. ಓಕೆನಾ? ನೆಕ್ಸ್ಟ್, ಈ ಕಲ್ಲು ಹೂ ಇದೆಯಲ್ಲ, ಈ ಕಲ್ಲು ಹೂವು ಯಾವುದರ ಮಿಶ್ರಣವಾಗಿತ್ತಪ್ಪ ಅಂದರೆ ಯಾವ್ಯಾವುದರಿಂದ ಈ ಕಲ್ಲು ಹೂವು ರಚನೆಗೊಂಡಿರ್ತೈತಪ್ಪ ಅಂದರೆ ಶೈವಲ ಮತ್ತು ಶಿಲೀಂಧ್ರ. ಶೈವಲ ಮತ್ತು ಶಿಲೀಂಧ್ರ ಪ್ಲಸ್ ಶಿಲೀಂಧ್ರ ಇವೆರಡು ಕೂಡ್ಕೊಂಡು ಏನಾಗಿರ್ತೈತಿ? ಕಲ್ಲು ಹೂ ಆಗಿರ್ತೈತೆ. ಅಥವಾ ನಿಮ್ಗೆ ಶಿಲೀಂಧ್ರ ಪ್ಲಸ್ ಪಾಚಿ ಅಂತ ಕೂಡ ಕೊಡ್ಬೋದು. ಶಿಲೀಂಧ್ರ ಪ್ಲಸ್ ಪಾಚಿ ಅನ್ನೋದು ಒಂದು ಶೈವಲ. ಓಕೆನಾ? ನೆಕ್ಸ್ಟ್, ವೈದ್ಯಕೀಯ ತಾಪಮಾಪಕದ ವ್ಯಾಪ್ತಿ. ನೋಡಿ, ವೈದ್ಯಕೀಯ ತಾಪಮಾಪಕದ ವ್ಯಾಪ್ತಿ ಎಷ್ಟಪ್ಪ ಅಂದರೆ ಆಪ್ಷನ್ 2 35 ಡಿಗ್ರಿ ಸೆಲ್ಸಿಯಸ್ನಿಂದ 42 ಡಿಗ್ರಿ ಸೆಲ್ಸಿಯಸ್. ಇದು ವೈದ್ಯಕೀಯ ತಾಪಮಾಪಕದ ಒಂದು ವ್ಯಾಪ್ತಿ. ಹಾಗಾದರೆ ವೈದ್ಯಕೀಯ ತಾಪಮಾಪಕದ ವ್ಯಾಪ್ತಿ ಇಷ್ಟ ಯಾಕಿರ್ತೈತಪ್ಪ ಅಂದರೆ ಮಾನವನ ದೇಹದ ತಾಪಮಾನ ಇದೆಯಲ್ಲ, ಅದು 35 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇಳಿಯಲ್ಲ. ಮಾನವನ ದೇಹದ ತಾಪಮಾನ 35 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇಳಿಯಲ್ಲ, 42 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿಗೆ ಹೋಗಲ್ಲತ್ತ. ಅದಕ್ಕಾಗಿ ವೈದ್ಯಕೀಯ ತಾಪಮಾಪಕವನ್ನು 35 ಡಿಗ್ರಿ ಸೆಲ್ಸಿಯಸ್ನಿಂದ 42 ಡಿಗ್ರಿ ಸೆಲ್ಸಿಯಸ್ವರೆಗೆ ಮಾಡಲಾಗಿದೆ. ಓಕೆನಾ? ಹಾಗಾದರೆ ಈ ತಾಪಮಾಪಕದಲ್ಲಿ ಏನನ್ನು ಬಳಕೆ ಮಾಡ್ತಾರಪ್ಪ ಅಂದರೆ ಪಾದರಸವನ್ನು ಬಳಕೆ ಮಾಡ್ತಾರೆ. ಏನನ್ನು ಬಳಕೆ ಮಾಡ್ತಾರೆ? ಪಾದರಸವನ್ನು ಬಳಕೆ ಮಾಡ್ತಾರೆ. ಓಕೆನಾ? ನೆಕ್ಸ್ಟ್, ಮಾನವ ದೇಹದ ತಾಪಮಾನ ಎಷ್ಟೈತಿ? ಸಾಮಾನ್ಯ ತಾಪಮಾನ 37 ಡಿಗ್ರಿ ಸೆಲ್ಸಿಯಸ್. ಇದನ್ನೇ ಕೆಲ್ವಿನ್ನಲ್ಲಿ ನೋಡಿದ್ವಿ ಅಂದರೆ 310 ಕೆಲ್ವಿನ್ನಲ್ಲಿ ಡಿಗ್ರಿ ಬರಲ್ಲ, ಇದು 310 ಕೆಲ್ವಿನ್ ಅಷ್ಟೇ ಆಗುತ್ತೆ. ನೆಕ್ಸ್ಟ್ ನಾವು ಫ್ಯಾರನ್ಹೀಟಲ್ಲಿ ನೋಡಿದ್ದೀವಿ ಅಂದರೆ 98.6 ಡಿಗ್ರಿ
ಫ್ಯಾರನೀಟ್ನಲ್ಲಿ ನೋಡಿದ್ದೀವಿ ಅಂದರೆ 98.6 ಡಿಗ್ರಿ ಫ್ಯಾರನೀಟ್. ನಾವು ಸೆಲ್ಸಿಯಸ್ನಲ್ಲಿ ನೋಡಿದ್ದೀವಿ ಅಂದರೆ 37 ಡಿಗ್ರಿ ಸೆಲ್ಸಿಯಸ್. ಕೆಲ್ವಿನಲ್ಲಿ ನೋಡಿದರೆ 310 ಕೆಲ್ವಿನ್. ಓಕೆನಾ. ನೆಕ್ಸ್ಟ್ ಇನ್ನೊಂದು ಬರುತ್ತೆ ಪ್ರಯೋಗಶಾಲಾ ತಾಪಮಾಪಕ ಅಂತೇಳಿ. ಆ ಪ್ರಯೋಗಶಾಲಾ ತಾಪಮಾಪಕದಲ್ಲಿ ಅದರ ವ್ಯಾಪ್ತಿ ಏನಿರುತ್ತಪ್ಪ ಅಂದರೆ -10 ಡಿಗ್ರಿ ಸೆಲ್ಸಿಯಸ್ಸಿಂದ 110 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಓಕೆನಾ. ನೆಕ್ಸ್ಟ್ ಸಮುದ್ರದ ನೀರಿನಲ್ಲಿ ಉಪ್ಪನ್ನು ಪಡೆಯುವ ವಿಧಾನ. ನೋಡಿ, ಸಮುದ್ರ ನೀರಿನಿಂದ ಉಪ್ಪನ್ನು ಯಾವ ರೀತಿ ಪಡಿತಾರೆ ಅಂದ್ರೆ ಆವಿಕರಣ ವಿಧಾನದ ಮೂಲಕ ಪಡಿತಾರೆ. ಆವಿಕರಣ ವಿಧಾನದ ಮೂಲಕ ಉಪ್ಪನ್ನು ಪಡೆಯುತ್ತಾರೆ. ಸಲ್ಫೂರಿಕ್ ಆಮ್ಲದ ರಾಸಾಯನಿಕ ಸೂತ್ರ, ಸಲ್ಫರಸ್ ಆಮ್ಲ ಅಂತ ಕೊಟ್ಟಿದ್ದಾರೆ. ಈ ಸಲ್ಫರಸ್ ಆಮ್ಲದ ರಾಸಾಯನಿಕ ಸೂತ್ರ ಏನಪ್ಪ ಅಂದರೆ H2SO4. H2SO4. ಈ ಸಲ್ಫೂರಿಕ್ ಆಮ್ಲವನ್ನು ಆಮ್ಲಗಳ ರಾಜ ಅಂತ ಕರಿತೀವಿ ನಾವು. ಆಮ್ಲಗಳ ರಾಜ ಅಂತೇಳಿ ಕರಿತೀವಿ. ಓಕೆನಾ. ನೆಕ್ಸ್ಟ್ ನೀಲಿ ಮೈಲುತುತ್ತ ಇದರ ರಾಸಾಯನಿಕ ಹೆಸರು. ನೋಡಿ, ನೀಲಿ ಮೈಲುತುತ್ತದ ರಾಸಾಯನಿಕ ಹೆಸರು ಏನಂತ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ತಾಮ್ರದ ಸಲ್ಫೇಟ್. ತಾಮ್ರದ ಸಲ್ಫೇಟನ್ನು ನಾವು ನೀಲಿ ಮೈಲುತುತ್ತ ಅಂತೇಳಿ ಕೂಡ ಕರಿತೀವಿ. ನೆಕ್ಸ್ಟ್ 135ನೇ ಪ್ರಶ್ನೆ ನೋಡಿ, ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಸಸ್ಯಗಳು ಮತ್ತು ಪ್ರಾಣಿ ಪ್ರಭೇದಗಳನ್ನು ಹೀಗೆನ್ನುವರು. ನೋಡಿ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡು ಬರ್ತಾವೆ ಅಂಥ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಏನಂತ ಕರಿತೀವಪ್ಪ ಅಂದರೆ ಸ್ಥಳೀಯ ಪ್ರಭೇದಗಳು ಅಂತ ಕರಿತೀವಿ. ಸ್ಥಳೀಯ ಪ್ರಭೇದಗಳು ಅಂದರೆ ಇವಾಗ ನಾವು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಎಕ್ಸಾಂಪಲ್ಗೆ ನೋಡೋಣ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರ್ತೈತಿ? ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತೈತಿ. ಅಲ್ಲಿ ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತೈತಿ. ಈ ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುವಂಥ ಕಾಜಿರಂಗ ರಾಷ್ಟ್ರೀಯ ಉದ್ಯಾನದಲ್ಲಿ ಒಂದು ಪ್ರಾಣಿ ಫೇಮಸ್ ಐತಿ. ಏನಪ್ಪ ಅಂದರೆ ಏಕಕೊಂಬಿನ ಗೆಂಡಾಮೃಗ ಫೇಮಸ್ ಐತಿ. ಎಲ್ಲಿ? ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ. ಅದು ಅಲ್ಲಿಯ ಒಂದು ಸ್ಥಳೀಯ ಪ್ರಾಣಿ ಆಗೈತಿ. ಹೌದಾ. ನೆಕ್ಸ್ಟ್ ಇನ್ನೊಂದು ಮಣಿಪುರದಲ್ಲಿ ಒಂದು ರಾಷ್ಟ್ರೀಯ ಉದ್ಯಾನವನ ಕಂಡುಬರ್ತೈತಿ. ಮಣಿಪುರದಲ್ಲಿ ತೇಲಾಡುವ ರಾಷ್ಟ್ರೀಯ ಉದ್ಯಾನವನ ಕಂಡುಬರ್ತೈತಿ ಮಣಿಪುರದಲ್ಲಿ. ಆ ತೇಲಾಡುವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಒಂದು ಜಿಂಕೆ ಕಂಡುಬರ್ತೈತಿ. ಅದಕ್ಕೆ ಡ್ಯಾನ್ಸಿಂಗ್ ಡಿಯರ್ ಅಂತ ಕರಿತೀವಿ. ಡ್ಯಾನ್ಸಿಂಗ್ ಡಿಯರ್. ಆ ಡ್ಯಾನ್ಸಿಂಗ್ ಡಿಯರ್ ಆ ತೇಲಾಡುವ ಏನು ರಾಷ್ಟ್ರೀಯ ಉದ್ಯಾನವನ ಇದೆಯಲ್ಲ ಮಣಿಪುರದಲ್ಲಿ, ಅಲ್ಲಿ ಇದು ಒಂದು ಸ್ಥಳೀಯ ಪ್ರಭೇದವಾಗೈತಿ. ಓಕೆನಾ. ನೆಕ್ಸ್ಟ್ ಅಡ್ರಿನಲ್ ಗ್ರಂಥಿಯ ಕಾರ್ಯ. ಅಡ್ರಿನಲ್ ಗ್ರಂಥಿಯ ಕಾರ್ಯ ಏನಪ್ಪ ಅಂದರೆ ಆಪ್ಷನ್ ಎ. ಒಂದು ಆಪ್ಷನ್ ಏನಿದೆ ಬೆಳವಣಿಗೆಯನ್ನು ನಿಯಂತ್ರಿಸುತ್ತದೆ. ಎರಡನೇ ಆಪ್ಷನ್ ಏನಿದೆ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸುತ್ತದೆ. ಮೂರನೇ ಆಪ್ಷನ್ನು ರಕ್ತದಲ್ಲಿ ಲವಣಗಳ ಸಮತೋಲನವನ್ನು ಸಮರ್ಪಕವಾಗಿ ನಿಯಂತ್ರಿಸುತ್ತದೆ. ನಾಲ್ಕನೇ ಆಪ್ಷನ್ನು ಪ್ರೌಢಾವಸ್ಥೆಯ ಪ್ರಾರಂಭದಲ್ಲಿ ದೇಹದಲ್ಲಿನ ಬದಲಾವಣೆಗಳನ್ನು ಪ್ರಚೋದಿಸುತ್ತದೆ ಮತ್ತು ನಿಯಂತ್ರಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಅಡ್ರಿನಲ್ ಗ್ರಂಥಿಯ ಕಾರ್ಯ ಏನಪ್ಪ ಅಂದರೆ ರಕ್ತದಲ್ಲಿನ ಲವಣಗಳ ಸಮತೋಲನವನ್ನು ಸಮರ್ಪಕವಾಗಿ ನಿಯಂತ್ರಿಸುತ್ತೆ. ಹಾಗಾದರೆ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸೋದು ಯಾವುದಪ್ಪ ಅಂದರೆ ಇಲ್ಲಿ ನಿಮ್ಗೆ ಗೊತ್ತಿದೆ ಇನ್ಸುಲಿನ್ ಹಾರ್ಮೋನ್. ಯಾವುದು? ಇನ್ಸುಲಿನ್ ಹಾರ್ಮೋನ್. ಇನ್ಸುಲಿನ್ ಹಾರ್ಮೋನನ್ನು ಯಾವ ಗ್ರಂಥಿ ರಿಲೀಸ್ ಮಾಡುತ್ತಪ್ಪ ಅಂದರೆ ಮೆದೋಜೀರಕ ಗ್ರಂಥಿ. ಯಾವ ಗ್ರಂಥಿ? ಮೆದೋಜೀರಕ ಗ್ರಂಥಿ. ಓಕೆನಾ. ನೆಕ್ಸ್ಟ್ ಆಕ್ಸಿಜನ್ ಸಹಿತ ಉಸಿರಾಟದ ಅಂತಿಮ ಉತ್ಪನ್ನಗಳು. ನೋಡಿ, ಆಕ್ಸಿಜನ್ ಸಹಿತ ಉಸಿರಾಟದ ಅಂತಿಮ ಉತ್ಪನ್ನಗಳು ಯಾವುವು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ನಾಲ್ಕನೇ ಆಪ್ಷನ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿ ಬಿಡುಗಡೆ ಆಗುತ್ತೆ. ನೋಡಿ, ಮಾನವನಲ್ಲಿ ಏನಾದರೂ ಆಕ್ಸಿಜನ್ ಸಹಿತ ಉಸಿರಾಟ ಕ್ರಿಯೆ ನಡೀತಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿ ಉತ್ಪಾದನೆ ಆಗ್ತೈತಿ. ಶಕ್ತಿ ಅಂದರೆ ಇದು ATP ರೂಪದಲ್ಲಿ ಇರ್ತೈತಿ. ATP ಅಡಿನೋಸೈನ್ ಟ್ರೈ ಫಾಸ್ಫೇಟ್ ಅಂತ ಕರಿತೀವಿ. ಚಲಾವಣೆಯಲ್ಲಿರುವ ಶಕ್ತಿಯ ನಾಣ್ಯ ಅಂತ ಕೂಡ ಈ ATPಯನ್ನು ಕರಿತೀವಿ. ನೆಕ್ಸ್ಟ್ ಆಕ್ಸಿಜನ್ ರಹಿತ ಉಸಿರಾಟ ಕ್ರಿಯೆ ನಡೀತಪ್ಪ ಅಂದರೆ ಅದರಲ್ಲೂ ಮನುಷ್ಯರಲ್ಲಿ ನಡೀತಪ್ಪ ಅಂದರೆ ಏನು ಉತ್ಪತ್ತಿ ಆದೈತಿ? ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿ ಉತ್ಪಾದನೆ ಆದೈತಿ. ಮನುಷ್ಯರಲ್ಲಿ ಆಕ್ಸಿಜನ್ ರಹಿತ ಉಸಿರಾಟ ಕ್ರಿಯೆ ನಡೀತಪ್ಪ ಅಂದರೆ ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿ ಉತ್ಪಾದನೆ ಆದೈತಿ. ಅದೇ ರೀತಿಯಾಗಿ ಈಸ್ಟ್ನಲ್ಲಿ ಆಕ್ಸಿಜನ್ ರಹಿತ ಉಸಿರಾಟ ಕ್ರಿಯೆ ನಡೀತಪ್ಪ ಅಂದರೆ ಆಲ್ಕೋಹಾಲ್ ಉತ್ಪತ್ತಿ ಆದೈತಿ. ಈಸ್ಟ್ನಲ್ಲಿ ಆಕ್ಸಿಜನ್ ರಹಿತ ಉಸಿರಾಟ ಕ್ರಿಯೆ ನಡೀತಪ್ಪ ಅಂದರೆ ಆಲ್ಕೋಹಾಲ್ ಉತ್ಪತ್ತಿ ಆದೈತಿ. ಯಾವುದರಲ್ಲಿ? ಈಸ್ಟ್ನಲ್ಲಿ. ಅದೇ ರೀತಿಯಾಗಿ ಮನುಷ್ಯರಲ್ಲಿ ಆಕ್ಸಿಜನ್ ರಹಿತ ನಡೀತಪ್ಪ ಅಂದ್ರೆ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿ ಆಗ್ತೈತಿ. ಹೌದಾ. ನೆಕ್ಸ್ಟ್ ಆಕ್ಸಿಜನ್ ಸಹಿತ ಐತಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿ ಉತ್ಪತ್ತಿ ಆಗ್ತೈತಿ. ಓಕೆನಾ. ನೆಕ್ಸ್ಟ್ 338ನೇ ಪ್ರಶ್ನೆ ಏನಪ್ಪ ಅಂದರೆ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ರೋಗಗಳು. ಈ ಕೆಳಗಿನ ಯಾವ ರೋಗಗಳು ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಕಾಲರಾ ಮತ್ತು ಕ್ಷಯ.
ಕಾಲರಾ ಮತ್ತು ಕ್ಷಯ ರೋಗಗಳು ಇವು ಬ್ಯಾಕ್ಟೀರಿಯಾದಿಂದ ಉಂಟಾಗುವಂಥ ರೋಗಗಳು. ಇಲ್ಲಿ ವಿಬ್ರಿಯೋ ಕಾಲರಾ ಅನ್ನುವಂಥ ಬ್ಯಾಕ್ಟೀರಿಯಾದಿಂದ, ಕಾಲರಾ ರೋಗವು ವಿಬ್ರಿಯೋ ಕಾಲರಾ ಎಂಬ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ. ಕ್ಷಯ ರೋಗವು ಟ್ಯುಬರ್ಕ್ಯುಲೋಸಿಸ್ ಬ್ಯಾಕ್ಟೀರಿಯಾದಿಂದ ಉಂಟಾಗುವಂಥ ಒಂದು ಬ್ಯಾಕ್ಟೀರಿಯಾ ರೋಗವಾಗೈತಿ. ಓಕೆನಾ. ನೆಕ್ಸ್ಟ್, ಹದ್ದಿನ ಸರಾಸರಿ ಜೀವಿತಾವಧಿ ಎಷ್ಟಪ್ಪ ಅಂದರೆ 20 ವರ್ಷ. ಎಷ್ಟು? 20 ವರ್ಷ. ಈ ಕೆಳಗಿನವುಗಳಲ್ಲಿ ಏಕವಾರ್ಷಿಕ ಸಸ್ಯ. ಈ ಕೆಳಗಿನವುಗಳಲ್ಲಿ ಯಾವುದು ಏಕವಾರ್ಷಿಕ ಸಸ್ಯ ಅಂತ ನೋಡ್ತಾ ಬರೋದಾದರೆ ಹತ್ತಿ ಇದೊಂದು ಏಕವಾರ್ಷಿಕ ಸಸ್ಯವಾಗೈತಿ. ಇಲ್ಲಿ ಕಾಲಮ್ 1 ಮತ್ತು ಕಾಲಮ್ 2 ಕೊಟ್ಟಿದ್ದಾರೆ. ನಾವು ಇದನ್ನು ಹೊಂದಿಸಿ ಬರಿಬೇಕು. ಕಾರ್ಬೋಹೈಡ್ರೇಟ್ ಏನು ಮಾಡುತ್ತಪ್ಪ ಅಂದರೆ ಇದೊಂದು ಶಕ್ತಿ. ಸಕ್ಕರೆಯನ್ನು ಗ್ಲೂಕೋಸ್ ಅಂತ ಕರಿತೀವಿ. ಕಾರ್ಬೋಹೈಡ್ರೇಟ್ ಗ್ಲೂಕೋಸ್ ಅಥವಾ ಸಕ್ಕರೆ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಪ್ರೋಟೀನ್ಗಳು ಅಮೈನೋ ಆಮ್ಲಗಳಾಗಿರ್ತವೆ. ನೆಕ್ಸ್ಟ್ ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್. ನೋಡಿ, ಕಾರ್ಬೋಹೈಡ್ರೇಟ್ ಸಕ್ಕರೆಯಲ್ಲಿದೆ ನೋಡಿ, ಒಂದನೇದು ಸಿ ಇಲ್ಲೂ ಇದೆ ಅಂದರೆ 3 ಮತ್ತು 4 ಬರಲ್ಲ ಅಂತ ಗೊತ್ತಾಯಿತು. ನೆಕ್ಸ್ಟ್ ಎರಡನೇದು ಏನಾಗಬೇಕು, ನಮಗೆ ಪ್ರೋಟೀನ್ ಎ ಆಗಬೇಕು. ಎ ಅನ್ನೋದು ಎಲ್ಲಿದೆ? ಫಸ್ಟ್ ಆಪ್ಷನ್. ನೆಕ್ಸ್ಟ್ ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್. ಈ ರೀತಿಯಾಗಿ ಫಸ್ಟ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ. ನೆಕ್ಸ್ಟ್, ವಸ್ತುವು ಆವೇಶಪೂರಿತವಾಗಿದೆಯೇ ಇಲ್ಲವೇ ಎಂಬುದನ್ನು ಪತ್ತೆ ಹಚ್ಚಲು ಬಳಸುವ ಉಪಕರಣ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ವಿದ್ಯುದ್ದರ್ಶಕ ಎಂಬ ಉಪಕರಣವನ್ನು ಬಳಸಿ ಏನು ಮಾಡ್ತಾರೆ, ಒಂದು ವಸ್ತು ಆವೇಶಪೂರಿತವಾಗಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ಪತ್ತೆ ಹಚ್ತಾರೆ. ಟೋಟಲಾಗಿ 22 ಪ್ರಶ್ನೆಗಳನ್ನು 2023ರಲ್ಲೂ ಕೂಡ 22 ಪ್ರಶ್ನೆಗಳನ್ನು EVSಗೆ ಸಂಬಂಧಪಟ್ಟಂತೆ ಕೇಳಲಾಗಿದೆ. ಓಕೆನಾ. ಇದು ಏನಾಗಿತ್ತಪ್ಪ ಅಂದರೆ 2023ರ ಪರಿಸರ ವಿಜ್ಞಾನ ಸಂಬಂಧಪಟ್ಟಂಥ ಅಂದರೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಪೇಪರ್ ಆಗಿತ್ತು. ಇದೇ ರೀತಿಯ ಇನ್ನಿತರ ತರಗತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.